to 110/1957, a pre-audit system was prevalent in the electricity department of the government of Mysore, now Karnataka. ಅಂದ್ರೆ ಮೈಸೂರು ಸರ್ಕಾರ ಇದ್ದಾಗ 1/10/57 ಹಿಂದೆ ಆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಇತ್ತು, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಂತ ಇತ್ತು, ಅದರ ಕಂಟ್ರೋಲ್ ನಲ್ಲಿ ಇತ್ತು. ಅಲ್ಲಿ ಆಡಿಟ್ ವ್ಯವಸ್ಥೆ ಇತ್ತು. With effect from 110/1957, Mysore State Electricity Board or Karnataka State Electricity Board was formed as a successor to Electricity Department. Department ಇಂದ ಸಪರೇಟ್ ಮಾಡಿ ಬೋರ್ಡ್ ಅಂತ ಹೇಳಿ ಫಾರಂ ಮಾಡಿದ್ದು. ಡೇಟು 1/10/1957. ಡೇಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ಆಬ್ಜೆಕ್ಟಿವ್ ನಲ್ಲಿ ಕೊಡ್ತಾರೆ, ಕೊಟ್ಟಾಗ 1/10/57 ಅಂತ ಸೆಲೆಕ್ಟ್ ಮಾಡ್ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. 1/10/57 ಜಾರಿಗೆ ಬರುವಂತೆ ಮೈಸೂರು ರಾಜ್ಯ ವಿದ್ಯುತ್ ಮಂಡಳಿ ಕರ್ನಾಟಕ ರಾಜ್ಯ ವಿದ್ಯುತ್ ಮಂಡಳಿಯನ್ನು ವಿದ್ಯುತ್ ಇಲಾಖೆಯ ಉತ್ತರಾಧಿಕಾರಿಯಾಗಿ ರಚಿಸಲಾಯಿತು. With a view to secure an independent examination by audit of all transactions of the board, while giving the audit at the same time an opportunity to work in collaboration with the internal organization, the office of the Chief Accounts Officer was formed outside the purview of Chief Engineer General or Chief Engineer in all matters of audit and accounts. He was guided by the board. ಅಂದ್ರೆ ಮೊದಲು ಚೀಫ್ ಇಂಜಿನಿಯರ್ ಹೇಳ್ದಂಗೆ ಎಲ್ಲ ನಡೀತಾ ಇತ್ತು. ಆಗ ಸಪರೇಟ್ ಮಾಡೋರು ಅಕೌಂಟ್ಸ್ ಸಪರೇಟ್ ಮಾಡಿ ಚೀಫ್ ಅಕೌಂಟ್ಸ್ ಆಫೀಸರ್ ಅಂತ ಹೇಳಿ ಮಾಡಿದ್ರು. ಆವಾಗಿಂದ ಅಕೌಂಟ್ಸ್ ಬೇರೆ ಆಯ್ತು. ಅಲ್ಲಿವರೆಗೂ ಎಲ್ಲ ಫುಲ್ ಕಂಟ್ರೋಲ್ ಚೀಫ್ ಇಂಜಿನಿಯರ್ ಕಂಟ್ರೋಲ್ ನಲ್ಲೇ ಇತ್ತು. ಮಂಡಳಿಯ ಎಲ್ಲಾ ವಹಿವಾಟುಗಳು ಲೆಕ್ಕ ಪರಿಶೋಧನೆಯ ಮೂಲಕ ಸ್ವತಂತ್ರ ಪರೀಕ್ಷೆಯನ್ನು ಪಡೆಯುವ ಉದ್ದೇಶದಿಂದ ಅದೇ ಸಮಯದಲ್ಲಿ ಆಂತರಿಕ ಸಂಸ್ಥೆಯ ಸಹಯೋಗದೊಂದಿಗೆ ಕೆಲಸ ಮಾಡಲು ಆಡಿಟ್ಗೆ ಅವಕಾಶ ನೀಡುವಾಗ ಮುಖ್ಯ ಲೆಕ್ಕಾಧಿಕಾರಿ ಕಚೇರಿಯನ್ನು ಮುಖ್ಯ ಇಂಜಿನಿಯರ್ ಜನರಲ್, ಚೀಫ್ ಇಂಜಿನಿಯರ್ಗಳ ಅಧೀನದಿಂದ ಹೊರಗೆ ರಚಿಸಲಾಯಿತು. ಲೆಕ್ಕ ಪರಿಶೋಧನೆ ಮತ್ತು ಖಾತೆಗಳ ವಿಷಯದಲ್ಲಿ ಅವರು ಮಂಡಳಿಯಿಂದ ಮಾರ್ಗದರ್ಶನ ಪಡೆದರು. ನೆಕ್ಸ್ಟ್, with effect from 1/12/1964, the post audit system was introduced partially. ಒಂದು 2/1964 ಜಾರಿಗೆ ಬರುವಂತೆ ಪೋಸ್ಟ್ ಆಡಿಟ್ ವ್ಯವಸ್ಥೆಯನ್ನು ಮಂಡಳಿಯಲ್ಲಿ ಭಾಗಶಃ ಪರಿಚಯಿಸಲಾಯಿತು. An internal audit wing was formed in November 1970 to work under the direct control of Chief Accounts Officer, subsequently designated as Chief Controller of Accounts. Internal audit wing ನ ಸಪರೇಟ್ ಆಗಿ ಅಕೌಂಟ್ಸ್ ವಿಂಗ್ ಬೇರೆ, ಇಂಟರ್ನಲ್ ಆಡಿಟ್ ವಿಂಗ್ ಬೇರೆ ಅಂತ ಹೇಳಿ ಸಪರೇಟ್ ಮಾಡಿದ್ದು ನವೆಂಬರ್ 1970 ಒಳಗೆ. ಅದಕ್ಕಿಂತ ಮೊದಲು ಇಂಟರ್ನಲ್ ಆಡಿಟ್ ಬೇರೆ ಇರಲಿಲ್ಲ, ಬರೀ ಅಕೌಂಟ್ಸ್ ಆಫೀಸರ್ ಮಾತ್ರ ಇದ್ದಿದ್ದು. ಮುಖ್ಯ ಲೆಕ್ಕಾಧಿಕಾರಿಯವರ ನಂತರ ಮರುವಿನ್ಯಾಸಗೊಂಡ ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿಯವರ ನೇರ ನಿಯಂತ್ರಣದಲ್ಲಿ ಕೆಲಸ ಮಾಡಲು 1970 ನವೆಂಬರ್ನಲ್ಲಿ ಆಂತರಿಕ ಲೆಕ್ಕ ಪರಿಶೋಧನಾ ವಿಭಾಗವನ್ನು ರಚಿಸಲಾಯಿತು. Consequent to the reorganization 1982ರಲ್ಲಿ ಲೆಕ್ಕ ವಿಭಾಗ ಮರುಸಂಘಟನೆಯ ಪರಿಣಾಮವಾಗಿ ಆಂತರಿಕ ಲೆಕ್ಕ ಪರಿಶೋಧನೆ ಅಡಿಯಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮತ್ತು ವರದಿಯನ್ನು ನೇರವಾಗಿ ಮಂಡಳಿಯ ಸದಸ್ಯರಿಗೆ ಹಣಕಾಸು ಅವರಿಗೆ ಸಲ್ಲಿಸುವ ಅಧಿಕಾರ ನೀಡಲಾಯಿತು. The post of Controller Internal Audit was upgraded and redesignated as Chief Controller of Accounts Internal Audit in 1992. ನಿಯಂತ್ರಣಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆ ಹುದ್ದೆಯನ್ನು 1992ರಲ್ಲಿ ನವೀಕರಿಸಲಾಯಿತು ಮತ್ತು ಖಾತೆಗಳನ್ನು ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆ ಅಷ್ಟೇ ಎಂದು ಮರು ವಿನ್ಯಾಸಗೊಳಿಸಲಾಯಿತು. Chief Controller of Accounts Internal Audit is assisted at headquarters by one Controller of Accounts, one Accounts Officer, and 4 Assistant Accounts Officers.
ಆಫೀಸರ್ ಅಂದ್ರೆ ಹೆಡ್ ಆಫೀಸ್ ನಲ್ಲಿ ಒಬ್ಬ ಕಂಟ್ರೋಲ್ ಅಕೌಂಟ್, ನೆಕ್ಸ್ಟ್ ಅಕೌಂಟ್ಸ್ ಆಫೀಸರ್ ಅಂಡ್ 4 ಜನ ಸಹಾಯಕ ಲೆಕ್ಕಾಧಿಕಾರಿಗಳು. ಫಂಕ್ಷನ್ಸ್ ಆಫ್ ದಿ ಚೀಫ್ ಕಂಟ್ರೋಲ್ ಆಫ್ ಅಕೌಂಟ್ಸ್, ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಅವರ ಕಾರ್ಯಚಟುವಟಿಕೆಗಳು. The chief controller of accounts, internal audit, is the internal auditor officer of the board in all matters relating to finance and account. ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಹಣಕಾಸು ಮತ್ತು ಖಾತೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳಲ್ಲಿ ಮಂಡಳಿಯ ಆಂತರಿಕ ಲೆಕ್ಕ ಪರಿಶೋಧಕ ಅಧಿಕಾರಿ ಅಂದ್ರೆ ಇಂಡಿಪೆಂಡೆಂಟ್, ಯಾರಿಗೂ ಕಂಟ್ರೋಲ್ ನಲ್ಲಿ ಇಲ್ಲ. He will be direct charge of the internal audit wing, and in matters of audit of finance and accounts, he will guided by the instructions of member finance. He shall report directly to the member finance. ಏನಾದ್ರು ವರದಿ ಕೊಡ್ಬೇಕಾದ್ರೆ ಚೀಫ್ ಇಂಜಿನಿಯರ್ ಮುಖಾಂತರ ಹೋಗ್ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಬೋರ್ಡ್ಗೆ ವರದಿ ಸಲ್ಲಿಸಬಹುದು. ಆದ್ರೆ ಅಲ್ಲಿ ಮೆಂಬರ್ ಫೈನಾನ್ಸ್ ಅಂತ ಒಬ್ರು ಇರ್ತಾರೆ, ಅವ್ರ ಮುಖಾಂತರ ಬೋರ್ಡ್ಗೆ ಸಲ್ಲಿಸಬೇಕು. ಅವರು ಆಂತರಿಕ ಲೆಕ್ಕ ಪರಿಶೋಧನಾ ವಿಭಾಗದ ನೇರ ಉಸ್ತುವಾರಿ ವಹಿಸಲಿದ್ದಾರೆ ಮತ್ತು ಹಣಕಾಸು ಮತ್ತು ಖಾತೆಗಳ ಲೆಕ್ಕ ಪರಿಶೋಧನೆಯ ವಿಷಯಗಳಲ್ಲಿ ಸದಸ್ಯರ ಹಣಕಾಸು ಸೂಚನೆಯಿಂದ ಅವರಿಗೆ ಮಾರ್ಗದರ್ಶನ ನೀಡಲಾಗುವುದು. ಅವರು ನೇರವಾಗಿ ಹಣಕಾಸು ಸದಸ್ಯರಿಗೆ ವರದಿ ಮಾಡಬೇಕು. ಆಲ್ ಕ್ಲೈಮ್ಸ್ ಅಗೇನ್ಸ್ಟ್ ದಿ ಬೋರ್ಡ್ ಬೇಕಾದ್ರೆ ಮಂಡಳಿಯಿಂದ, ಅಂದ್ರೆ ಅವಾಗ ಬೋರ್ಡ್ ಅಂತ ಇತ್ತು, ಇವಾಗ ಕಂಪನಿ ಆಗಿದೆ ನಿಗಮ ಅನ್ಕೊಳ್ಳಿ. ನಿಗಮದ ವಿರುದ್ಧ ಎಲ್ಲಾ ಹಕ್ಕುಗಳು ಅಂತಂದ್ರೆ ಏನೇ ಬಿಲ್ ಬಂದ್ರು ಅದನ್ನ ಇಂಟರ್ನಲ್ ಆಡಿಟ್ನವರು ಪರಿಶೀಲಿಸಿದ ಮೇಲೆ ಪಾವತಿ ಆಗ್ಬೇಕು. ಪಾವತಿ ಆಗೋಕ್ಕಿಂತ ಮೊದಲು ಪರಿಶೋಧಿಸೋದು ಪ್ರೀ ಆಡಿಟ್. The system of audit of several classes of payments and receipts should be on the lines settled by the board. ಅಂದ್ರೆ ರೂಲ್ಸ್ ಮಂಡಳಿಯಿಂದ ಏನು ಕಾನೂನುಗಳು ಮಾಡ್ತಾರೆ ಆ ಕಾನೂನು ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಎಲ್ಲ ಬಿಲ್ಲು ಯಾವುದೇ ರಸೀದಿ ಬರೋದಾಗ್ಲಿ, ಹಣ ಸ್ವೀಕರಿಸೋದಾಗ್ಲಿ ಅಥವಾ ಪಾವತಿ ಮಾಡೋದಾಗ್ಲಿ ಎಲ್ಲ ಆಡಿಟ್ ಆಗಬೇಕು. ಆಡಿಟ್ ಫಂಕ್ಷನ್ಸ್, the chief control of accounts is responsible to see that audit is conducted with reference to the following conditions. ಇದು ಮುಖ್ಯ, ಇದನ್ನ ನೋಡ್ಕೊಳ್ಳಿ. ಯಾಕೆಂತಂದ್ರೆ ಕ್ಯಾನನ್ಸ್ ಆಫ್ ಫೈನಾನ್ಷಿಯಲ್ ಪ್ರೊಪ್ರೈಟಿ ಅಂತ ಅವರ ಇತರ ಲೆಕ್ಕ ಪರಿಶೋಧನಾ ಕಾರ್ಯಗಳಿಗೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಈ ಕೆಳಗಿನ ವಿಷಯಗಳು ಉಲ್ಲೇಖಿಸಿ ಲೆಕ್ಕ ಪರಿಶೋಧನೆಯನ್ನು ನಡೆಸಲಾಗುತ್ತದೆ ಎಂದು ನೋಡಲು ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಜವಾಬ್ದಾರರಾಗಿರುತ್ತಾರೆ. Every board employee should exercise the same vigilance in respect of the expenditure incurred from board funds as a person of ordinary prudence would exercise in respect of the expenditure of his own money. ಅಂದ್ರೆ ಕ್ಯಾನನ್ಸ್ ಆಫ್ ಫೈನಾನ್ಷಿಯಲ್ ಪ್ರೊಪ್ರೈಟಿ ಅಂತ ಹೇಳಿ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಅವಾಗ ಇಲ್ಲಿರೋ 5 ಪಾಯಿಂಟ್ ಬರಿಬೇಕಾಗತ್ತೆ. ಕಡಿಮೆ ಅಂತಂದ್ರೆ 5 ಮಾರ್ಕ್ಸ್ ಇಟ್ಟಿರ್ತಾರೆ ಇದಕ್ಕೆ. ಸಾಮಾನ್ಯ ವಿವೇಕದ ವ್ಯಕ್ತಿಯು ತನ್ನ ಸ್ವಂತ ಹಣದ ಖರ್ಚಿಗೆ ಸಂಬಂಧಿಸಿದ ಜಾಗರೂಕತೆ ಮಾಡುವಂತೆ ಪ್ರತಿ ಬೋರ್ಡ್ ನೌಕರನು ಬೋರ್ಡ್ ಫಂಡ್ ಗಳಿಂದ ಮಾಡಿದ ಖರ್ಚಿಗೆ ಸಂಬಂಧಿಸಿದಂತೆ ಅದೇ ಜಾಗರೂಕತೆಯನ್ನು ಹೊಂದಿರಬೇಕು. ಅಂದ್ರೆ ನಾವು ನಮ್ಮ ಹಣ ಖರ್ಚು ಮಾಡ್ಬೇಕಾದ್ರೆ ವೇಸ್ಟ್ ಆಗತ್ತಾ, ಅಗತ್ಯ ಇದೆಯಾ ಅಂತ ಹೇಗೆ ಯೋಚನೆ ಮಾಡ್ತೀವಿ, ಅದೇ ರೀತಿ ಕಂಪನಿ ಹಣ ಖರ್ಚು ಮಾಡ್ಬೇಕು ಯೋಚನೆ ಮಾಡಿ ಖರ್ಚು ಮಾಡ್ಬೇಕು. Not to pass an order which will be directly or indirectly to its own advantage. ಅಂದ್ರೆ ಯಾವುದೇ ಬಿಲ್ ಸ್ಯಾಂಕ್ಷನ್ ಮಾಡೋದಾಗಲಿ ಅಥವಾ ಪಾವತಿ ಮಾಡೋದಾಗಲಿ ಸ್ವಂತಕ್ಕೆ ಲಾಭ ಆಗೋ ತರ ಯಾವುದೇ ಬಿಲ್ ನ ಪಾಸ್ ಮಾಡಬಾರ್ದು, ಯಾವುದೇ ಖರ್ಚು ಭರಿಸಬಾರ್ದು. ಯಾವುದೇ ಪ್ರಾಧಿಕಾರವು ನೇರವಾಗಿ ಅಥವಾ ಪರೋಕ್ಷವಾಗಿ ತನ್ನ ಸ್ವಂತ ಅನುಕೂಲಕ್ಕೆ ವೆಚ್ಚವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಚಲಾಯಿಸಬಾರದು. Funds should not be utilized for the benefit of a particular person or section of community unless in a court of law or the expenditure is in pursuance of the policy or custom. ಅಂದ್ರೆ ಯಾವುದೇ ಕಂಪನಿನ ಹಣ ಖರ್ಚು ಮಾಡ್ಬೇಕಾದ್ರೆ, ಯಾವುದೇ ಕಾಮಗಾರಿ ಆಗ್ಲಿ, ಯಾವುದೇ ಸೌಲಭ್ಯ ಆಗ್ಲಿ ಕೊಡ್ಬೇಕಾದ್ರೆ ಎಲ್ಲಾರ್ಗು ಸಿಗೋ ರೀತಿ ಖರ್ಚು ಮಾಡ್ಬೇಕೆ ಹೊರತುನು ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮ ಅಥವಾ ಜಾತಿ
ಸಮುದಾಯ ಆ ರೀತಿ ಅವರು ಮಾತ್ರ ಬೆನಿಫಿಟ್ ಆಗೋ ತರ ಖರ್ಚು ಮಾಡಬಾರ್ದು. ಸಮುದಾಯದ ಒಂದು ವರ್ಗದ ಹಿತದೃಷ್ಟಿಯಿಂದ ಬಳಸಬಾರದು. ಮೊತ್ತದ ಯಾವ ರೀತಿ ಖರ್ಚು ಮಾಡ್ಕೊಂಡ್ ಬಂದಿವಿ ಅದೇ ರೀತಿ ಮಾಡಬಹುದು. ಮತ್ತು ಯಾವ್ದಕ್ಕಾದ್ರೂ ಬೆನಿಫಿಟ್ ಕೊಡದೇ ಇದ್ರೆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಅವರು ತಗೋಬಹುದು ಅಂತ ಇದ್ರೆ ಅಂತದನ್ನ ಸ್ಯಾಂಕ್ಷನ್ ಮಾಡಬಹುದು. No authority should sanction any expenditure which is likely to involve at a later date expenditure beyond its own powers of sanction. ಅಂದ್ರೆ ಡೆಲಿಗೇಷನ್ ಆಫ್ ಫೈನಾನ್ಷಿಯಲ್ ಪವರ್ ನಲ್ಲಿ ಪ್ರತಿಯೊಬ್ಬರಿಗೂ ಖರ್ಚು ಇಷ್ಟು ಮಾಡಬಹುದು ಅಂತ ಮಿತಿ ಕೊಟ್ಟಿದ್ದಾರೆ. ಯಾವುದೇ ಖರ್ಚು ಇನಿಷಿಯಲಿ ಒಂದು ವರ್ಕ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಪ್ರೈಮರಿ ಪೇಮೆಂಟ್ ಅಂದ್ರೆ ಫಸ್ಟ್ ಪೇಮೆಂಟ್ ಮಾಡ್ಬೇಕಾದ್ರೆ ಅವ್ರ ಪವರ್ ನೊಳಗೆ ಇರುತ್ತೆ. ಮತ್ತೆ ಕಾಮಗಾರಿ ಪೂರ್ಣ ಆಗೋಷ್ಟೊತ್ತಿಗೆ ಅವರ ಅಧಿಕಾರ ಮೀರಿ ಖರ್ಚಾಗತ್ತೆ. ಆ ತರದ ಖರ್ಚಿಗೆ ಒಪ್ಪಿಗೆ ಕೊಡಬಾರ್ದು. ಯಾವುದೇ ಪ್ರಾಧಿಕಾರವು ನಂತರ ದಿನಾಂಕದಂದು ತನ್ನದೇ ಆದ ಮಂಜೂರಾತಿ ಅಧಿಕಾರಿಗಳನ್ನು ಮೀರಿದ ಖರ್ಚು ಒಳಗೊಂಡಿರುವ ಯಾವುದೇ ಖರ್ಚನ್ನು ಮಂಜೂರು ಮಾಡಬಾರದು. The amount of allowances such as traveling allowance granted to meet expenditure of a particular type should be so regulated that the allowance are not on the whole sources of profit to the recipient. ಯಾವುದೇ ಒಂದು ಭತ್ಯೆ ಮಂಜೂರು ಮಾಡ್ಬೇಕಾದ್ರೆ ಅದು ಯಾರಿಗೆ ಆಗ್ಲಿ ಲಾಭ ಆಗಿ ಆಗ್ಬಾರ್ದು. ಅವ್ರು ಏನ್ ಖರ್ಚು ಮಾಡಿದ್ದಾರೆ ಅದು ರೀಇಂಬರ್ಸ್ ಆಗೋಷ್ಟೇ ಇರ್ಬೇಕು ಹೊರತು ಅದರಿಂದ ಲಾಭ ಆಗ್ಬಾರ್ದು. ಒಂದು ನಿರ್ದಿಷ್ಟ ಪ್ರಕಾರದ ಖರ್ಚನ್ನು ಪೂರೈಸಲು ನೀಡಲಾಗುವ ಪ್ರಯಾಣ ಭತ್ಯೆಯಂತಹ ಭತ್ಯೆಗಳನ್ನು ಎಷ್ಟು ನಿಯಂತ್ರಿಸಬೇಕು ಅಂದ್ರೆ ಭತ್ಯೆಗಳು ಒಟ್ಟಾರೆಯಾಗಿ ಸ್ವೀಕರಿಸುವವರಿಗೆ ಲಾಭ ಆಗಬಾರದು. ಇದಿಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕ್ಯಾನನ್ಸ್ ಆಫ್ ಫೈನಾನ್ಷಿಯಲ್ ಪ್ರೊಪ್ರೈಟಿ ಅಂತ ಇದಕ್ಕೆ ಹೆಸರು. ಆರ್ಥಿಕ ನಿಯಮಗಳು. Notice of the board breach of any these canons through member finance. ಮೇಲ್ ಹೇಳಿದ 5 ನಿಯಮದಲ್ಲಿ ಯಾವುದನ್ನೇ ಮೀರಿದ್ರು ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿಯವರು ಮಂಡಳಿಗೆ ವರದಿ ಸಲ್ಲಿಸಬೇಕು. Wherever there is a difference of opinion between the audit and administrative officers, ಇದು ಬರ್ತಾ ಇರುತ್ತೆ ಅವಾಗ ಕ್ವಶನ್, ಇದನ್ನು ನೆನ್ಪಿಟ್ಕೊಳ್ಳಿ. Whenever there is a difference of opinion between the audit and administrative officers on matters which relate to propriety of payments or matters arising out of audit of cash, revenue, stores, etc., the matter shall be referred by the respective administrative authorities to the next higher authority who shall interpret rules and take decision. ಅಂದ್ರೆ ಇವಾಗ ಎಕ್ಸಿಕ್ಯೂಟಿವ್ ಅಥವಾ ಆಡಿಟರ್ ಇವರಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದ್ರೆ ಅವಾಗ ಎಕ್ಸಿಕ್ಯೂಟಿವ್ ಅದ್ ಮ್ಯಾಟರ್ನ ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂತ ಅನ್ನೋದಾದ್ರೆ SCಗೆ ತಿಳಿಸ್ಬೇಕು, ವರದಿ ಕಳಿಸ್ಬೇಕು. SC ಅದನ್ನ ಪರಿಶೀಲಿಸಿ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾ ಅವ್ರೇನ್ ರೂಲ್ಸ್ ಹೇಳ್ತಾರೋ ಅದು ಕರೆಕ್ಟ್ ಅಂತ ಒಪ್ಕೋಬೇಕು. If such a decision is not acceptable to internal audit, SC ಕೊಟ್ಟಂತ ನಾವು ಉದಾಹರಣೆ ಕೊಡ್ತಾ ಇರೋದು, SC ಕೊಟ್ಟಂತ ನಿರ್ಧಾರ ಇಂಟರ್ನಲ್ ಆಡಿಟ್ ಅವ್ರಿಗೆ ಒಪ್ಪಿಗೆ ಆಗದೆ ಇದ್ರೆ the matter shall be referred by chief control of accounting audit along with the opinion of audit and administration to the member finance. ಅವಾಗ ಚೀಫ್ ಕಂಟ್ರೋಲ್ ಆಫ್ ಇಂಟರ್ನಲ್ ಇದಾರಲ್ಲ ಅವ್ರಿಗೆ ವರದಿ ಕೊಡ್ಬೇಕು. ಅವರು ಮೆಂಬರ್ ಫೈನಾನ್ಸ್ ಮುಖಾಂತರ ಬೋರ್ಡ್ ಅಲ್ಲಿ ತರ ಈ ತರ ಆಗಿದೆ, ಅವ್ರು ಒಪ್ತಾ ಇಲ್ಲ, ನಿರ್ಧಾರ ನೀವೇ ಕೊಡಿ ಅಂತ. Based on the clarification and interpretation of the member finance, the matter shall be settled and the decision of board in such cases shall be final and binding on all the officers. ಮಂಡಳಿಯಿಂದ ನಿರ್ಧಾರ ಆಗಿ ಏನು ಡೈರೆಕ್ಷನ್ ಅಂದ್ರೆ ಆದೇಶ ಕೊಡ್ತಾರೆ ಅದು ಎಲ್ಲರೂ ಒಪ್ಕೋಬೇಕು. ಪಾವತಿಗಳಿಗೆ ಸಂಬಂಧಿಸಿದ ವಿಷಯಗಳು ಅಥವಾ ನಗದು, ಕಂದಾಯ, ಉಗ್ರಾಣಗಳು ಇತ್ಯಾದಿಗಳ ಲೆಕ್ಕ ಪರಿಶೋಧನೆ ವಿಷಯಗಳ ಬಗ್ಗೆ ಲೆಕ್ಕ ಪರಿಶೋಧನೆ ಮತ್ತು ಆಡಳಿತಾಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗಲೆಲ್ಲ ವಿಷಯವನ್ನು ಆಯಾ ಆಡಳಿತ ಅಧಿಕಾರಿಗಳು ಮುಂದಿನ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅವರು ನಿಯಮಗಳನ್ನು ವ್ಯಾಖ್ಯಾನಿಸುತ್ತಾರೆ
ಮತ್ತು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅಂತ ನಿರ್ಧಾರವು ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲದಿದ್ದರೆ ಲೆಕ್ಕ ಪರಿಶೋಧನೆ ಮತ್ತು ಆಡಳಿತ ಅಭಿಪ್ರಾಯವನ್ನು ಹಣಕಾಸು ಸದಸ್ಯರವರ ಗಮನಕ್ಕೆ ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಈ ವಿಷಯವನ್ನು ತರಬೇಕು. ಸದಸ್ಯರು ಹಣಕಾಸುರವರ ಸ್ಪಷ್ಟೀಕರಣ ವ್ಯಾಖ್ಯಾನದ ಆಧಾರದ ಮೇಲೆ ವಿಷಯವನ್ನು ಇತ್ಯರ್ಥಪಡಿಸಲಾಗುತ್ತದೆ ಮತ್ತು ಮಂಡಳಿಯ ನಿರ್ಧಾರವು ಅಂತ ಸಂದರ್ಭದಲ್ಲಿ ಅಂತಿಮ ಮತ್ತು ಎಲ್ಲ ಅಧಿಕಾರಿಗಳು ಪಾಲಿಸಬೇಕು. ಒಂದು ಇಂಪಾರ್ಟೆಂಟ್ ಅವಾಗ ಕೇಳ್ತಾ ಇರ್ತಾರೆ, ಇಫ್ ದೇರ್ ಇಸ್ ಅ ಡಿಫರೆನ್ಸ್ ಆಫ್ ಒಪಿನಿಯನ್, ವಾಟ್ ಇಸ್ ದಿ ರೂಲ್ಸ್? The Chief Controller of Accounts internal audit may arrange to hold surprise inspection, audit of cash, stores and revenue accounts in any division, subdivision or section of it. ಅಂದ್ರೆ ಯಾವ ಕಚೇರಿ ಯಾವಾಗ ಬೇಕಾದ್ರೂ ಸರ್ಪ್ರೈಸ್ ಅಂದ್ರೆ ಆಶ್ಚರ್ಯ ಮುನ್ಸೂಚನೆ ಕೊಡದಲೇನೆ ಪರಿಶೀಲನೆ ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆ ಅವರಿಗೆ ಇದೆ ಅಧಿಕಾರ ಇದೆ. Chief Controller of Accounts internal audit will dispose of all questions arising in the course of audit according to rules, regulations, difficult and doubtful points being referred to board. ಅಂದ್ರೆ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಪ್ರಶ್ನೆಗಳು ಎತ್ತಿದ್ರೆ ಅವಾಗ ಇಂಟರ್ನಲ್ ಆಡಿಟ್ ಚೀಫ್ ಕಂಟ್ರೋಲ್ ಆಫ್ ಇಂಟರ್ನಲ್ ಆಡಿಟ್ ಅವರು ಅದನ್ನ ನಿಯಮನ ಸರಿಯಾಗಿ ಯಾವ ರೀತಿ ಅದನ್ನ ಅನ್ವಯಿಸ್ಬೇಕು ಅನ್ನೋದನ್ನ ಡೈರೆಕ್ಷನ್ ಕೊಡ್ಬೇಕು. ಅಕಸ್ಮಾತ್ ಅವ್ರಿಗೇನೆ ಕಷ್ಟ ಆಗಿ ಅನುಮಾನ ಬಂದ್ರೆ ಅದನ್ನ ಮಂಡಳಿಗೆ ತಿಳಿಸ್ಬೇಕು. ಮುಖ್ಯ ನಿಯಂತ್ರಣಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆ ನಿಯಮಗಳು ಪ್ರಕಾರ ಪರಿಶೋಧನೆಯ ಸಂದರ್ಭದಲ್ಲಿ ಉದ್ಭವಿಸುವ ಎಲ್ಲಾ ಪ್ರಶ್ನೆಗಳನ್ನು ವಿಲೇವಾರಿ ಮಾಡಬೇಕು. ಕಷ್ಟಕರ ಮತ್ತು ಅನುಮಾನಾಸ್ಪದ ಅಂಶಗಳನ್ನು ಮಂಡಳಿಗೆ ವಿಲೇವಾರಿಗೆ ಸಲ್ಲಿಸಬೇಕು. Inspection by Chief Controller of Accounts internal audit. ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆಯವರಿಂದ ಪರಿಶೀಲನೆ. The Chief Controller of Accounts internal audit shall inspect all the central, zonal, circle, divisional, subdivisional and section officers of the board. He will conduct audit with the assistance of the accounts officer internal audit of the respective divisions. ಆಯಾ ವಿಭಾಗದಲ್ಲಿರ್ತಕ್ಕಂಥ ಲೆಕ್ಕಾಧಿಕಾರಿ ಆಂತರಿಕ ಲೆಕ್ಕ ಪರಿಶೋಧನೆ ಅವರ ಸಹಾಯದಿಂದ ಎಲ್ಲಾ ಕಚೇರಿನೂ ಸಹ ಪರಿಶೀಲಿಸಬೇಕು. ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಆಂತರಿಕ ಪರಿಶೋಧನೆ ಮಂಡಳಿಯ ಎಲ್ಲಾ ಕೇಂದ್ರ, ವಲಯ, ವೃತ್ತ, ವಿಭಾಗ, ಉಪವಿಭಾಗ ಮತ್ತು ವಿಭಾಗ ಕಚೇರಿಗಳನ್ನು ಪರಿಶೀಲಿಸಬೇಕು. ಆಯಾ ವಿಭಾಗಗಳ ಅಕೌಂಟ್ಸ್ ಆಫೀಸರ್ ಆಂತರಿಕ ಲೆಕ್ಕ ಪರಿಶೋಧನೆ ನೆರವಿನೊಂದಿಗೆ ಲೆಕ್ಕ ಪರಿಶೋಧನೆ ನಡೆಸಬೇಕು. A notice of inspection shall be issued to the officers concerned a few days before the inspection. ಎಲ್ಲಿ ಯಾರೋ ಕಚೇರಿ ಪರಿಶೀಲನೆ ಮಾಡ್ಬೇಕಾದ್ರೆ ಮುನ್ಸೂಚನೆ ಒಂದ್ ಸ್ವಲ್ಪ ದಿನ ಮೊದಲು ಸೂಚನೆ ಕೊಡ್ಬೇಕು, ಒಂದು ನೋಟಿಸ್ ಕೊಡ್ಬೇಕು ಅವ್ರಿಗೆ. ಅಂದ್ರೆ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಕೊಡೋದಿಲ್ಲ. ರೆಗ್ಯುಲರ್ ಇನ್ಸ್ಪೆಕ್ಷನ್ ಏನಾದ್ರು ಮಾಡೋದಾದ್ರೆ ಅಂತ ಟೈಮ್ ನಲ್ಲಿ ಮೊದಲೇ ತಿಳಿಸ್ಬೇಕು. ರೆಕಾರ್ಡ್ಸ್ ಎಲ್ಲ ಅವ್ರು ಇಟ್ಕೊಳ್ಳೋದಕ್ಕೆ ತಯಾರಿ ಮಾಡಿ ಅನುಕೂಲ ಆಗುತ್ತೆ. Omissions, commissions observed and irregularities noticed in the course of inspection should be communicated to the respective administrative officers for complaints by them. A copy of the observations, remarks shall be sent to the concerned chief engineer, electricity, superintending engineer, electrical, executive engineer, electrical for necessary action on administrative side. ಅಂದ್ರೆ ಏನಾದ್ರು ನ್ಯೂನತೆಗಳು ಕಂಡು ಬಂದ್ರೆ ಅದನ್ನ ಆಯಾ ಕಚೇರಿಯ ಹೆಡ್ ಆಫ್ ದಿ ಆಫೀಸ್ ಮುಖ್ಯಸ್ಥರು ಯಾರಿದ್ದಾರೆ ಅವರಿಗೆ ವರದಿ ಸಲ್ಲಿಸಬೇಕು. ಅವರು ಆಡಳಿತದ ಕಡೆಯಿಂದ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ಳಕ್ಕೆ ಅನುಕೂಲ ಆಗುತ್ತೆ. ಪರಿಶೀಲನೆಯ ಸಮಯದಲ್ಲಿ ಗಮನಿಸಿದ ಅಕ್ರಮಗಳನ್ನು ಆಯಾ ಆಡಳಿತಾಧಿಕಾರಿಗಳಿಗೆ ತಿಳಿಸಬೇಕು. ಆಡಳಿತಾತ್ಮಕ ಭಾಗದಲ್ಲಿ ಅಗತ್ಯ ಕ್ರಮಕ್ಕಾಗಿ ಅವಲೋಕನಗಳು, ಟೀಕೆಗಳ ಪ್ರತಿಯನ್ನು ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್ ವಿದ್ಯುತ್, ಅಧೀಕ್ಷಕ ಇಂಜಿನಿಯರ್ ವಿದ್ಯುತ್, ಕಾರ್ಯನಿರ್ವಾಹಕ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಕಳುಹಿಸಲಾಗುವುದು. The officer whose office was inspected will furnish his replies and explanation within 30 days to the Chief Controller of Accounts internal audit. ಇದು ಒಂದು ಪಾಯಿಂಟ್ ಕೇಳ್ತಾ ಇರ್ತಾರೆ ಅವಾಗ
ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಬಂದ್ರೆ ಎಷ್ಟು ದಿನದಲ್ಲಿ ವರದಿ ಸಲ್ಲಿಸಬೇಕು ಅಂತ. ಯಾವುದೇ ಕಚೇರಿನ ಚೀಫ್ ಕಂಟ್ರೋಲ್ ಆಫ್ ಅಕೌಂಟ್ಸ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಟ್ರೆ ಅದಕ್ಕೆ 30 ದಿನದಲ್ಲಿ ಕಂಪ್ಲೇಂಟ್ಸ್ ರಿಪೋರ್ಟ್ ಕಳಿಸ್ಬೇಕು. The chief controller of accounts internal audit will record his further remarks. If the replies are not satisfactory, the points raised during the inspection have to be declared in respect of all the items. ಉತ್ತರಗಳು ಅವ್ರ ಕಂಪ್ಲೇಂಟ್ಸ್ ರಿಪೋರ್ಟ್ ಕಳಿಸಿದ್ದು ತೃಪ್ತಿಕರವಾಗಿಲ್ಲದಿದ್ರೆ, ಇಫ್ ಇಟ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಫರ್ದರ್ ಅದರ ಮೇಲೆ ಟೀಕೆ ಟಿಪ್ಪಣಿ ಮಾಡಿ ಕಳಿಸ್ಕೊಡ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನೂ ಸಹ ಕ್ಲಿಯರ್ ಮಾಡ್ಕೋಬೇಕು, ಅಂದ್ರೆ ಉತ್ತರ ಸಮರ್ಪಕವಾಗಿ ಕೊಡಬೇಕು. The important irregularities and defects in the system discovered during the course of inspection and irregularities regarding which, in the opinion of Chief Control of Accounts internal audit, sufficient action has not been taken by the concerned office will be intimated to the board independently through member finance. ಅಂದ್ರೆ ತಪಾಸಣೆ ಸಂದರ್ಭದಲ್ಲಿ ಕಂಡು ಬಂದಂತ ಅಕ್ರಮಗಳು ಅಥವಾ ನ್ಯೂನತೆಗಳು, ದೋಷಗಳು ಯಾವ್ದಾದ್ರು ಇದ್ರೆ ಅದನ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್, SC, ಚೀಫ್ ಇಂಜಿನಿಯರ್ ಅವರು ಸರಿಪಡಿಸ್ಬೇಕು. ಅವ್ರು ಸರಿಪಡಿಸಿಲ್ಲ ಅಂತ ಅನ್ಸಿದ್ರೆ ಅವಾಗ ಇವ್ರಿಗೆ ಮೆಂಬರ್ ಫೈನಾನ್ಸ್ಗೆ ವರದಿ ಸಲ್ಲಿಸಬೇಕಾಗುತ್ತೆ. The chief control of accounts internal audit should take the opportunity afforded by these inspections not only to check and bring to the notice irregularities which may have occurred, but also to guide the office by his advice. ಏನು ಅಂದ್ರೆ ಆಫೀಸ್ ಇನ್ಸ್ಪೆಕ್ಷನ್ ಮಾಡಿದಾಗ ಬೇಕಾದಷ್ಟು ನ್ಯೂನತೆಗಳು ಕಂಡು ಬರ್ಬೋದು. ಆ ನ್ಯೂನತೆಗಳನ್ನ ಪರಿಶೀಲಿಸಿ ವರದಿ ಕೊಡೋದು ಮಾತ್ರ ಅಲ್ಲ, ಅದನ್ನ ತಪ್ಪಿಸೋದು ಹೇಗೆ ಅಂತ ಮಾರ್ಗದರ್ಶನ ಸಹ ಕೊಡಬೇಕು. ಇಂಟರ್ನಲ್ ಆಡಿಟ್ನವರು ಬರೀ ವರದಿ ಕೊಡೋದ್ರಲ್ಲಿ ಮಾತ್ರ ಇರ್ತಾರೆ, ಅದನ್ನ ತಪ್ಪಿಸೋದು ಹೆಂಗೆ, ಅದಕ್ಕೆ ಉತ್ತರ ಏನು ಅಂತ ಹೇಳೋದಿಲ್ಲ, ತಪ್ಪು. ಅದನ್ನ ಮಾರ್ಗದರ್ಶನ ಕೊಟ್ಟು ಮುಂದೆ ಆ ರೀತಿ ತಪ್ಪಾಗದೆ ಇರೋ ತರ ಸರಿಯಾದಂತ ಗೈಡೆನ್ಸ್ ಕೊಡಬೇಕು. The chief control of accounts internal audit should see that the initial accounts are free from corrections and erasures in order to serve as an evidence when required for that purpose. ಅಂದ್ರೆ ಯಾವುದೇ ಮೂಲ ದಾಖಲೆಗಳು ಇದ್ರೆ ಅದನ್ನ ತಿದ್ದಬಾರ್ದು, ಅಳಿಸಬಾರ್ದು. ಆ ರೀತಿ ಮಾಡಿದ್ರೆ ಕೋರ್ಟ್ ನಲ್ಲಿ ಅದನ್ನ ಒಪ್ಪೋದಿಲ್ಲ. ಅದಕ್ಕೋಸ್ಕರ ಮೂಲ ದಾಖಲೆಗಳು ಕರೆಕ್ಷನ್ ಮತ್ತು ಎರೇಸರ್ ನಿಂದ ಫ್ರೀ ಆಗಿರ್ಬೇಕು. ಅದನ್ನ ಆ ರೀತಿ ಏನಾದ್ರು ಇದ್ರೆ ಅದನ್ನ ಸರಿಪಡಿಸೋದಿಕ್ಕೆ ಕ್ರಮ ತಗೋಬೇಕು. ಇನ್ ಮುಂದೆ ಆ ರೀತಿ ಆಗದೆ ಇರೋ ತರ ನೋಡ್ಕೋಬೇಕು. From the nature of the conditions under which the work is generally carried out during the execution of project, there is considerable scope for occurrence of financial irregularities, and it will be necessary for the chief control of accounts internal audit through his inspection and examination of accounts to keep a vigilant watch over these transactions. ಅಂದ್ರೆ ಪ್ರಾಜೆಕ್ಟ್ ಕೆಲಸ ಮಾಡ್ತಾ ತಪ್ಪುಗಳಾಗೋದು ಸಹ ಪುನಃ ಘಟಿಸಿದಂಗೆ ಅದಕ್ಕೆ ಕ್ರಮ ಕೂತ್ಕೊಳ್ಳೋದು. ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಆ ಉದ್ದೇಶಕ್ಕಾಗಿ ಅಗತ್ಯವಿದ್ದಾಗ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸಲು ಆರಂಭಿಕ ಖಾತೆಗಳು, ತಿದ್ದುಪಡಿಗಳು ಮತ್ತು ಅಳಿಸುವಿಕೆಗಳಿಂದ ಮುಕ್ತವಾಗಿವೆ ಎಂದು ನೋಡಬೇಕು, ಅಂದ್ರೆ ಖಚಿತಪಡಿಸಿಕೊಳ್ಬೇಕು. ಯೋಜನಾ ಕಾರ್ಯಗಳ ನಿರ್ವಹಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ಕಾರ್ಯಗಳನ್ನು ನಿರ್ವಹಿಸುವ ಪರಿಸ್ಥಿತಿಗಳಿಂದ ಸ್ವರೂಪದಿಂದ ಹಣಕಾಸಿನ ಅಕ್ರಮಗಳು ಸಂಭವಿಸಲು ಸಾಕಷ್ಟು ಅವಕಾಶವಿದೆ ಮತ್ತು ಮುಖ್ಯ ತಪಾಸಣೆ ಮತ್ತು ಲೆಕ್ಕ ಪರಿಶೋಧನೆ ಮೂಲಕ ಮುಖ್ಯ ಲೆಕ್ಕ ನಿಯಂತ್ರಣಾಧಿಕಾರಿ ಅವರು ಈ ವಹಿವಾಟುಗಳ ಬಗ್ಗೆ ಜಾಗರೂಕರಾಗಿರುವುದು ಅಗತ್ಯವಾಗಿದೆ. Although the chief controller accounts internal audit is required to audit the accounts of these businesses, this will not relieve the chief university executive engineer of accounts of the board in an efficient manner. Audit ನೋಡ್ತಾರೆ, ನಾವೇನ್ ನೋಡೋದು ಅಂತ ಅಲ್ಲ, ಅಕೌಂಟ್ಸ್ ನ ಕರೆಕ್ಟ್ ಆಗಿದೆಯಾ ಅಂತ
ಎಲ್ಲರೂ ಚೀಫ್ ಇಂಜಿನಿಯರು, SC ಮತ್ತು